ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಕೇಳಿದೆ. ರೊಟ್ಟಿ ಮಾಡು ಅಂತಂದರು. ಅಕ್ಕಿ ರೊಟ್ಟಿ ಬೇಡ, ಬಟ್ ಸ್ಪೆಷಲಾಗಿ ಒಂದು ರೊಟ್ಟಿ ಮಾಡು, ಯಾವುದಾದ್ರೂ ಮಾಡು ಅಂತ ಹೇಳಿದ್ರು. ನಾನು ಅದಕ್ಕೆ ಪ್ಲ್ಯಾನ್ ಮಾಡಿ ರವೆ ಮಸಾಲ ರೊಟ್ಟಿ ಯಾಕೆ ಮಾಡಬಾರ್ದು, ಡಿಫ್ರೆಂಟ್ ಆಗಿರುತ್ತಲ್ಲ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಎಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರವೆನ ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 2 ಕಪ್ ಆಗೋಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ. ಅಂದರೆ ಸುಮಾರು 1/4 kg ಇದೆ. ಅದಕ್ಕೆ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, 1 ಮೀಡಿಯಂ ಸೈಜ್ ಟೊಮೊಟೊ ಮತ್ತು 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊನ ಚಾಪರಲ್ಲಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಕಲಿಸೋದಕ್ಕೆ ಮೊಸರಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ, ಚಾಪರಲ್ಲಿ ಎಲ್ಲ ಚಾಪ್ ಮಾಡ್ಕೊಂಡಿದ್ದಾಯಿತು. ಚಾಪರಲ್ಲಿ ಮಾಡೋದ್ರಿಂದ ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು, ಬಾಯಿಗೆ ಸಿಗೋದಿಲ್ಲ, ಸಣ್ಣಕ್ಕೆ ಕಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಕಟ್ ಆಗುತ್ತಲ್ಲ ಅಂತಂದ್ಬಿಟ್ಟು ಚಾಪರ್ ಯೂಸ್ ಮಾಡೋದು. ಇವಾಗ ತೊಗೊಂಡಿರೋ ಮಿಶ್ರಣ ಎಲ್ಲ ಸೇರಿಸ್ಕೊಳ್ಳೋದು, ಅಂದರೆ ಕ್ಯಾರೆಟ್ ತುರಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋದು ರವೆ ಒಳಗಡೆ. ಹೊರಗಡೆ ಬೇರೆ ಮಳೆ ಬರ್ತಾಯಿತ್ತು, ಸ್ವಲ್ಪ ಮಳೆಗೂ ಅದಕ್ಕೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ನೋಡಿದ್ರೆ ಮನೇಲಿ ಅಕ್ಕಿ ರೊಟ್ಟಿ ಮಾಡಬೇಡ ಅಂತಂದರು. ನೋಡೇ ಬಿಡೋಣ, ರವೆ ರೊಟ್ಟಿನೇ ಮಾಡ್ತೀನಿ ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಮಾತ್ರ, ತುಂಬಾ ಟೇಸ್ಟಿಯಾಗಿತ್ತು. ಡೈಲಿ ಮಾಡು ಅಂತ ಹೇಳಿದ್ರು, ಅಷ್ಟು ರುಚಿಯಾಗಿತ್ತು, ಕಲರ್ಫುಲ್ ಆಗಿತ್ತು. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಅಥವಾ ಮನೆಯವ್ರಿಗೆ ಲಂಚ್ ಬಾಕ್ಸ್ ಆಗಲಿ ಈ ರೀತಿ ಮಾಡಿಕೊಟ್ರೆ ಕಲರ್ಫುಲ್ ಆಗಿರುತ್ತೆ, ಮಧ್ಯಾಹ್ನ ತನಕನೂ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು. ಇವಾಗ ರವೆ ಜೊತೆ ಎಲ್ಲ ಹಾಕಿ ಕಲಸಿದಾದ್ಮೇಲೆ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ, ಏಕೆಂದರೆ ಅದು ನೆಂದಷ್ಟು ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಒಂದು 5ರಿಂದ 6 ನಿಮಿಷ ಸಾಕು, ನೆಂದರೆ ಆಯಿತು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಮಾತ್ರ. ಇವಾಗ ಇದನ್ನು ಬಾಳೆ ಎಲೆ ಮೇಲೆ ಅಥವಾ ಸನ್ಪ್ಯೂರ್ ಎಣ್ಣೆ ಅಥವಾ ಬೇರೆ ಯಾವುದಾದ್ರೂ ಎಣ್ಣೆ ಕವರ್ ಯೂಸ್ ಮಾಡ್ತಾರಲ್ಲ, ಈ ಎಣ್ಣೆ ಕವರ್ನ ಇಟ್ಕೊಂಡಿರ್ತೀರಲ್ಲ ಅದಾಗಲಿ, ಅಥವಾ ಮಾಮೂಲಿ ರೊಟ್ಟಿ ಮಾಡೋವಂಥ ಪೇಪರ್ಗಳು ಇರ್ತದಲ್ಲ, ಹೋಳಿಗೆ ಮಾಡೋ ಪೇಪರು, ಅದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಈ ರೀತಿಯಾಗಿ ಹಾಕ್ಕೊಂಡು ಸುಮ್ಮನೆ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಅಷ್ಟೇ ಸಾಫ್ಟಾಗಿ, ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋದು. ಹಾಗಂತ ನಿಮ್ಮದು ಅಂಚಿರುತ್ತಲ್ಲ, ಅಂದರೆ ಬೇಯಿಸುವಂಥ ಅಂಚು, ಅದಕ್ಕಿಂತ ದೊಡ್ಡದಾಗಿ ಮಾಡೋಕ್ಕೋಗ್ಬಿಡಿ. ಆ ಅಂಚು ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ರೊಟ್ಟಿನ ತಟ್ಟೋವಾಗಲೇ ಆ ಕಡೆ ಅಂಚನ್ನು ಕೂಡ ಕಾಯಕ್ಕಿಟ್ಟಿದ್ದೆ, ಏಕೆಂದರೆ ಒಟ್ಟಿಗೆ ಒಂದೇ ಸತಿ ಮಾಡ್ಕೊಬೋದು ಅಂತ, ಸುಮ್ಮನೆ ಇನ್ಯಾರು 20 ಸತಿ ನಿಂತ್ಕೊಂಡಿರ್ತಾರೆ ಅಂತ. ಇವಾಗ ಆಯ್ತಲ್ಲ, ರೊಟ್ಟಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ಹಂಚು ಕೂಡ ಆ ಕಡೆ ಚೆನ್ನಾಗಿ ಕಾದಿತ್ತು. ಅಂದರೆ ತುಂಬ ಚೆನ್ನಾಗಿ ಕಾಯ್ಸಕ್ಕೆ ಹೋಗ್ಬಿಡಿ, ಒಂದು ಮೀಡಿಯಮಾಗಿ ಕಾಯಿಸ್ಕೊಂಡ್ರೆ ಆಯಿತು. ಅದನ್ನು ಕಮ್ಮಿ ಉರಿ ಕೊಟ್ಬಿಟ್ಟು ಈ ರೀತಿಯಾಗಿ ದಬಾಕ್ಬಿಡಿ. ಒಂದು 2 ನಿಮಿಷ ಹಾಗೆ ಬಿಡಿ, ಅದು ಅದೇ ಬಿಟ್ಕೊಂಡು ಬರುತ್ತೆ ಪೇಪರ್, ಅಲ್ಲಿ ತನಕ ಬಿಟ್ಟರೆ ಆಯಿತು. ಅದಾದಮೇಲೆ ಈ ಪೇಪರ್ನ ನಿಧಾನಕ್ಕೆ ಒಂದು ಸೈಡಿಂದನೇ ತೆಗೆದುಬಿಟ್ಟು ಅದಕ್ಕೆ ಸುತ್ತಲೂ ಎಣ್ಣೆ ಹಾಕ್ಬಿಡೋದು. ಎಣ್ಣೆ ಹಾಕಿ ಚೆನ್ನಾಗಿ 1-2 ಕಡೆಯೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಬಿಟ್ರೆ ಆಯಿತು. ಆ್ಯಕ್ಚುಲಿ ಅದು ಗೋಲ್ಡನ್ ಬ್ರೌನ್ ಅನಿಸುತ್ತೆ. ಅದಾದಮೇಲೆ ಬೆಂದಿದ್ದಾದಮೇಲೆ ಅದು ಕಲರ್ಫುಲ್ಲಾಗಿ ಆರೆಂಜ್ ಕಲರ್ ಕಾಣುತ್ತೆ ರೊಟ್ಟಿ, ಯಾಕೆಂದರೆ ನಾವು ಇದಕ್ಕೆ ಕ್ಯಾರೆಟ್ ತುರಿ, ಟೊಮೊಟೊ ಹಾಕಿರೋದ್ರಿಂದ ಅದೆರಡು ಕಲರ್ ಮಿಕ್ಸ್ ಆಗಿ ಸ್ವಲ್ಪ ಆರೆಂಜ್ ಥರನೇ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಈ ರೀತಿಯಾಗಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈ ರೊಟ್ಟಿನ. ಮತ್ತೆ ಮತ್ತೆ ಬೇಕು ಅಂತ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿ ಸಾಫ್ಟಾಗಿ ಬಂದಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರವಾ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಅಥವಾ ನೀವೇನಾದರೂ ಈ ರೀತಿಯಾಗಿ ಮಾಡಿದರೆ, ಇದಕ್ಕೇನಾದ್ರು ಆಲ್ಟರ್ನೇಟ್ ಆಗ್ತಿದ್ರೆ ಅದನ್ನೇನು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮನೇಲೂ ಬ್ರೇಕ್ಫಾಸ್ಟ್ನ ಈ ರೊಟ್ಟಿ ಒಂದು ಸತಿ ಮಾಡಿ ನೋಡಿ, ನೀವೇ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.